ನಮಸ್ಕಾರ ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಬೆಳೆ ವಿಮೆ, ಬೆಳೆ ಪರಿಹಾರ, ಬೆಳೆ ಸಾಲ ಹಾಗೂ ಬೆಂಬಲ ಬೆಲೆ ಸೇರಿದಂತೆ ವಿವಿಧ ಸರ್ಕಾರಿ ಸೌಲಭ್ಯ ಪಡೆಯಲು 2026-27ನೇ ಸಾಲಿನ ಬೆಳೆ ಸಮೀಕ್ಷೆ ದತ್ತಾಂಶ ಕಡ್ಡಾಯವಾಗಿದೆ ಎಂದು ಸಹಾಯಕ ಕೃಷಿ ಅಧಿಕಾರಿ ರಮೇಶ್ ತಿಳಿಸಿದ್ದಾರೆ. ರೈತರು ಬೆಳೆ ಸಮೀಕ್ಷೆ ಆಪ್ ಮೂಲಕ ಸ್ವಂತ ಅಥವಾ ಗ್ರಾಮಕ್ಕೆ ಆಯ್ಕೆಯಾಗಿರುವ ಖಾಸಗಿ ನಿವಾಸಿಗಳ ಸಹಾಯದಿಂದ ಬೆಳೆ ನೋಂದಣಿ ಮಾಡಿಸಿಕೊಳ್ಳಬಹುದು. ಸಮೀಕ್ಷೆ ಬಳಿಕ ಮೊಬೈಲ್ಗೆ ಬರುವ ವಿವರಗಳನ್ನು ಪರಿಶೀಲಿಸಬೇಕು. ಬೆಳೆ ತಪ್ಪಾಗಿ ನಮೂದಾಗಿದ್ದರೆ ಕಂದಾಯ, ಕೃಷಿ ಅಥವಾ ತೋಟಗಾರಿಕೆ ಅಧಿಕಾರಿಗಳಿಗೆ ಆಕ್ಷೇಪಣೆ ಸಲ್ಲಿಸಬಹುದು. ಬೆಳೆ ದರ್ಶಕ್ ಆಪ್ನಲ್ಲಿಯೂ ಅಕ್ಟೋಬರ್ 15ರವರೆಗೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದೆ. ರೈತರು ತಾವು ಬೆಳೆದ ಎಲ್ಲ ಬೆಳೆಗಳು ಸಮೀಕ್ಷೆಯಲ್ಲಿ ನಿಖರವಾಗಿ ದಾಖಲಾಗುವಂತೆ ನೋಡಿಕೊಳ್ಳಬೇಕು. ಸಾಮಾನ್ಯವಾಗಿ ವಿಮೆ ಮಾಡಿಸಿದ ಬೆಳೆ ಸಮೀಕ್ಷೆಯಲ್ಲಿ ನೋಂದಣಿಯಾಗದಿದ್ದರೆ ವಿಮಾ ಪರಿಹಾರ ಪಡೆಯಲು ಸಾಧ್ಯವಾಗುವುದಿಲ್ಲ. ಆದರೆ ಪ್ರಸಕ್ತ ಸಾಲಿನಲ್ಲಿ ಶೇಂಗಾ ಬೆಳೆಗೆ ಬಿತ್ತನೆ ಪೂರ್ವ ವಿಮೆಗೆ ಶಿಫಾರಸು ಮಾಡಿರುವುದರಿಂದ ಈ ನಿಯಮ ಅನ್ವಯಿಸುವುದಿಲ್ಲ ಎಂದು ರಮೇಶ್ ಸ್ಪಷ್ಟಪಡಿಸಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಾವು ಈ ದಿನ ಪರಶುರಾಂಪುರ ಕಾವಲು ಸರ್ವೆ ನಂಬರ್ ಎಷ್ಟು 3 ಈ ಜಮೀನಲ್ಲಿ ಬೆಳೆ ಸಮೀಕ್ಷೆನ ಮಾಡೋದಕ್ಕೆ ಬಂದಿದ್ದೀವಿ. ಎಲ್ಲರೂ ರೈತರಿಗೆ ಈ ಮೂಲಕ ಏನು ಹೇಳೋದಂದ್ರೆ, ಬೆಳೆ ಸಮೀಕ್ಷೆ ಕಡ್ಡಾಯವಾಗಿ ಎಲ್ಲರೂ ಮಾಡಿಸ್ಬೇಕು. ನಮ್ಮ ಸರ್ಕಾರದ ಎಲ್ಲ ವಿವಿಧ ಯೋಜನೆಗಳು, ಎಲ್ಲ ಇಲಾಖೆ ಯೋಜನೆಗಳು ಬೇಕು ಅಂದರೆ, ಈಗ ವಿಶೇಷವಾಗಿ ಬೆಳೆ ವಿಮೆ ಅಥವಾ ಬರ ಅಂತ ಘೋಷಣೆ ಏನಾದರೂ ಆದಾಗ ಬೆಳೆ ಪರಿಹಾರ, ಇವಿಷ್ಟಕ್ಕೂ ಕೂಡ ಆಯಾ ಬೆಳೆ ಸಮೀಕ್ಷೆಯಲ್ಲಿ ನಮೂದಾಗೋದು ಬಹಳ ಮುಖ್ಯ. ಆ ಬೆಳೆ ಸಮೀಕ್ಷೆ ದತ್ತಾಂಶದ ಮುಖಾಂತರನೇ ನಿಮಗೆ ಪರಿಹಾರ ನಿಗದಿ ಆಗೋಂಥದ್ದು. ವಿಶೇಷವಾಗಿ ನಮ್ಮಲ್ಲಿ ಈಗ ಶೇಂಗಾಗೆ ಸುಮಾರು ಜನ ಬೆಳೆ ವಿಮೆ ಕಟ್ಟಿದ್ದಾರೆ, ತೊಗರಿ ಕಟ್ಟಿದ್ದಾರೆ, ಟೊಮೊಟೊ ಕಟ್ಟಿದ್ದಾರೆ, ಈರುಳ್ಳಿ ಕಟ್ಟಿದ್ದಾರೆ. ಈಗ ಶೇಂಗಾ ಅಂತ ಬಂದಾಗ ನಾವು ಆಲ್ರೆಡಿ ಬಿತ್ತನೆ ಪೂರ್ವ ವಿಮೆನ ಕೊಟ್ಟಿದ್ದೀವಿ. ಹಾಗಾಗಿ ಬಿತ್ತಿಲ್ದಿರೋ ಕೂಡ ಅದು ವಿಮೆ ಬರ್ತದೆ. ತಮಗೆಲ್ಲ ಗೊತ್ತಿದ್ದರ ಬಗ್ಗೆ ಬಿತ್ತಿರೋರು ಎಲ್ಲರೂ ಕಡ್ಡಾಯವಾಗಿ ನೀವು ಬೆಳೆ ಸಮೀಕ್ಷೆನ ಮಾಡಿಸಿ. ಉಳಿದಂತೆ ತೊಗರಿ ಆಗಿರ್ಬೋದು, ಇದ್ಯಾವುದು ನಮ್ಮ ಈರುಳ್ಳಿ, ಟೊಮೆಟೊ, ಹತ್ತಿ, ಇಂಥ ಯಾವುದು ಹೋಬಳಿ ಮಟ್ಟದ ಬೆಳೆಗಳು ಏನಿದ್ದು ಅವೆಲ್ಲವೂ ಕೂಡ ಬೆಳೆ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಬಂದರೆ ಮಾತ್ರ ವಿಮೆ ಪರಿಹಾರ ಏನಾದರೂ ನಿಗದಿ ಆದರೆ, ಈಗ ಬೆಳೆಗೆ ನಷ್ಟ ಆಗಿ ವಿಮೆ ನಿಗದಿ ಆದ ನಂತರ ಬೆಳೆ ಸಮೀಕ್ಷೆಯಲ್ಲಿ ಬೆಳೆ ಬಂದರೆ ಮಾತ್ರ ಅಥವಾ ನಮೂದಾಗಿದ್ದರೆ ಮಾತ್ರ ಆ ಒಂದು ಬೆಳೆ ಬರ್ತದೆ. ಹಾಗಾಗಿ ದಯಮಾಡಿ ಈಗ ನಮ್ಮೆಲ್ಲ PRಗಳಿಗೂ ನಾವೀಗ ತರಬೇತಿನ ಕೊಟ್ಟಿದ್ದೀವಿ. ಎಲ್ಲರೂ ತಮ್ಮ ಗ್ರಾಮಕ್ಕೆ ಒಬ್ಬರು ಖಾಸಗಿ ನಿವಾಸಿಗಳು ಅಂತ ನೇಮಕ ಆಗಿದ್ದಾರೆ. ತಾವು ಕೂಡ ಮೊಬೈಲಲ್ಲಿ ನೇರವಾಗಿ ಮಾಡ್ಕೋಬೋದು. ರೈತರ ಬೆಳೆ ಸಮೀಕ್ಷೆ ಫಾರ್ಮರ್ ಕ್ರಾಪ್ ಸರ್ವೆ ಆ್ಯಪ್ ಮುಖಾಂತರ ತಾವು ಕೂಡ ನೇರವಾಗಿ ಸಮೀಕ್ಷೆನ ಮಾಡ್ಕೋಬೋದು. ಇಲ್ಲ ತಮಗೆ ಗೊತ್ತಾಗ್ತಿಲ್ಲ ಅಂದರೆ ನಿಮ್ಮ ಗ್ರಾಮಕ್ಕೆ ಒಬ್ಬ ಖಾಸಗಿ ನಿವಾಸಿಗಳು ಅಥವಾ PR ಅಂತ ಆಯ್ಕೆ ಮಾಡಿದ್ದೀವಿ. ತಮಗೆ ಅವ್ರಿಗೆ ಗೊತ್ತಿಲ್ಲ ಅಂದರೆ ನಮ್ಮ VAಗಳು ಅಥವಾ ನಮ್ಮ ಕೃಷಿ ಅಧಿಕಾರಿ ಸಂಪರ್ಕ ಮಾಡಿದ್ರೆ ಹೇಳ್ತಾರೆ. ಅವ್ರನ್ನ ಕರೆಸ್ಕೊಂಡಾದ್ರೂ ತಾವು ಸಮೀಕ್ಷೆ ಮಾಡ್ಕೋಬೋದು. ಒಟ್ಟಾರೆಯಾಗಿ ಬೆಳೆ ವಿಮೆ ಅಥವಾ ಏನೇ ಪರಿಹಾರಗಳು ಮತ್ತು ಕೃಷಿ ಇಲಾಖೆ, ತೋಟಗಾರಿಕೆ ಅಥವಾ ಬೇರೆ ಯಾವುದೇ ಇಲಾಖೆಯಿಂದ ನೀವು ಬೆಳೆ ಸಂಬಂಧಪಟ್ಟಂಗೆ ಸೌಲಭ್ಯ ಪಡ್ಕೋಬೇಕು, ಬ್ಯಾಂಕಲ್ಲಿ ಲೋನ್ ಪಡ್ಕೋಬೇಕು ಅಂದರೂ ಕೂಡ, ಅಥವಾ ಬೆಂಬಲ ಬೆಲೆ ಖರೀದಿ ಯೋಜನೆಯಲ್ಲಿ ನೀವು ನಮ್ಮ ದಾಸ್ತನನ್ನು ಮಾರಾಟ ಮಾಡ್ತೀವಿ ಅಂದರೂ ಕೂಡ ನಿಮಗೆ ಬೆಳೆ ಸಮೀಕ್ಷೆಯಲ್ಲಿ ಆ ಒಂದು ಬೆಳೆ ನಮೂದಾಗಿರೋದು ಅನಿವಾರ್ಯ ಆಗಿರ್ತದೆ. ಹಾಗಾಗಿ ದಯಮಾಡಿ ಎಲ್ಲರೂ ಇದು ಬೆಳೆ ಸಮೀಕ್ಷೆನ ಮಾಡಿಸಿ. ಮುಂದುವರೆದು ಬೆಳೆ ಸಮೀಕ್ಷೆ ಇವರೆಲ್ಲ ಮಾಡಾದ್ಮೇಲೆ ತಮ್ಮ ಮೊಬೈಲಿಗೆ ಮೆಸೇಜ್ ಬರ್ತದೆ, ಯಾರು ಯಾವ ಸರ್ವೆ ನಂಬರಲ್ಲಿ ಯಾವ ಬೆಳೆ ನಮೂದು ಮಾಡಿದ್ದಾರೆ ಅಂತ. ಆ ಮೆಸೇಜನ್ನು ತಾವು ನೋಡಿಕೊಂಡು, ಸಪೋಸ್ ತಾವು ಬೆಳೆದಿದ್ದೇ ಬೆಳೆ ಅದರಲ್ಲಿ ನಮೂದಾಗಿದ್ದರೆ ಒಳ್ಳೆಯದು. ಇಲ್ಲ ಬೆಳೆ ಏನಾದರೂ ಬೇರೆದು ನಮೂದಾಗಿದೆ ಅಂದರೆ ತಾವು ಕೂಡಲೇ ಆ ಸಂಬಂಧಪಟ್ಟ VAOನೋ ಅಥವಾ ಕೃಷಿ ಅಧಿಕಾರಿನೋ ತೋಟಗಾರಿಕೆ ಸಂಪರ್ಕ ಮಾಡಿ ಮರು ಸಮೀಕ್ಷೆನೂ ಕೂಡ ಮಾಡಿಸ್ಬೋದು. ತಾವೆಲ್ಲ ಬೆಳೆ ಸಮೀಕ್ಷೆ ಮುಗಿದು ಈ ಅವಕಾಶಗಳು ಮುಗಿದ ಮೇಲೆ ಬಂದಾಗ ನಾವು ಕೂಡ ಏನು ಮಾಡೋಕ್ಕಾಗಲ್ಲ. ಇನ್ನು ಬೆಳೆ ದರ್ಶಕ್ ಅಂತ ಆ್ಯಪ್ ಕೂಡ ಒಂದಿದೆ. ಆ ಆ್ಯಪಲ್ಲೂ ಕೂಡ ತಾವು ಪರಿಶೀಲನೆ ಮಾಡಿಕೊಂಡು ತಾವು ಆಕ್ಷೇಪಣೆ ಸಲ್ಲಿಸ್ಬೋದು. ಇವೆಲ್ಲ ಮುಗಿದ ನಂತರ ನಮ್ಮ ಇಲಾಖೆಗೆ ಬಂದು ನಾನು ಯಾವುದೋ ಬೆಳೆ ಬೆಳೆದಿದ್ದೆ, ಯಾವುದೋ ಬೆಳೆ ಹಾಕಿದ್ದಾರೆ ಅಂತ ಬಂದರೆ ನಮಗೂ ಕೂಡ ಸರಿಯಾಗಿ ಮಾಡೋದಕ್ಕಾಗಲ್ಲ. ಹಾಗಾಗಿ ದಯಮಾಡಿ ಮೆಸೇಜನ್ನು ಪರಿಶೀಲನೆ ಮಾಡ್ಕೊಳ್ಳಿಲ್ಲ, ಬೆಳೆ ದರ್ಶಕ ಆ್ಯಪಲ್ಲಾರ ಪರಿಶೀಲನೆ ಮಾಡಿಕೊಂಡು ಸಮೀಕ್ಷೆ ಏನಾಗಿದೆ, ಹೇಗೆ ಸರಿ ಇದ್ದರೆ ಓಕೆ, ಇಲ್ಲ ಅಂದರೆ ಆಕ್ಷೇಪಣೆ ಸಲ್ಲಿಸಿ. ಆದಷ್ಟು ಖಾಸಗಿ ನಿವಾಸನ ತಾವೇ ಕರ್ಕೊಂಡೋಗಿ ಸಮೀಕ್ಷೆಯನ್ನು ಮಾಡಿಸಿ ಅವರಿಗೆ ಸಹಕಾರ ಕೊಡಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಧನ್ಯವಾದ.